ನಮಸ್ಕಾರ ಎಲ್ರಿಗೂ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡ್ಕೊಡ್ರಿ. 2024 ಲೋಕಸಭೆ ರಿಸಲ್ಟ್ ಬಳಿಕ ಅತ್ಯಂತ ದುಃಖಿತರಾದವರು ಯಾರಪ್ಪ ಅಂತಂದ್ರೆ ಅದು ದೇವೇಂದ್ರ ಫಡ್ನವೀಸ್. 2024 ಲೋಕಸಭೆ ಟೈಮ್ ಒಳಗೆ ಬಿಜೆಪಿಗೆ ಅತ್ಯಂತ ಆಘಾತಕಾರಿ ಪರಿಣಮಿಸಿದ್ದು ಮಹಾರಾಷ್ಟ್ರ. ಸೋತು ಸುಣ್ಣಾಗಿ ಹೋಗ್ಬಿಟ್ಟಿತ್ತು. ವಿಪಕ್ಷಗಳಿಗೆ ಅರಗಿಸಿಕೊಳ್ಳಲಾರದಷ್ಟು ಖುಷಿ. ಅವ್ರದೇ NDA ಸರ್ಕಾರ ಅಧಿಕಾರದೊಳಗಿದ್ರು ಬಿಜೆಪಿ ಸೋತಾಯ್ತು ಅಂತ ಟೀಕೆಗಳು. ಇದರ ಹೊಣೆಯನ್ನ ಹೊತ್ಕೊಂಡ ದೇವೇಂದ್ರ ಫಡ್ನವೀಸ್ ಅವರು ರಾಜೀನಾಮೆ ಕೊಡೋಕೆ ಮುಂದಾಗಿದ್ರು. ನಂತರ ಕೇವಲ 6 ತಿಂಗಳದೊಳಗೆ ಇಡೀ ಮಹಾರಾಷ್ಟ್ರ ತುಂಬ ತಿರುಗಿ ತನಗೆ ಯಾವುದೇ ಜಾತಿ ಬಲ ಇಲ್ಲದಿದ್ದರೂ ತನ್ನ ತಂತ್ರಗಾರಿಕೆ ಉಪಯೋಗಿಸ್ಕೊಂಡು ವಿಪಕ್ಷದವರು ಎಷ್ಟೇ ತುಷ್ಟೀಕರಣ ಓಲೈಕ ರಾಜಕೀಯ ಮಾಡಿದ್ರು ಮರಾಠಿಗರನ್ನ BJP ವಿರುದ್ಧ ಎತ್ತು ಕಟ್ಟಕ್ಕೆ ನೋಡಿದ್ರು. ಇಂಥ ಕೆಲಸ ಅವರು ಮಾಡಿದ್ರು ಕೂಡ ತಾನು ಯಾರಿಗೂ ಹೆದರದೇನ ಇಡೀ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಚುನಾವಣೆಗೆ ಹೋಗ್ತಾರೆ. ನಂತರ 2024 ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ತೈತಿ. ಮತ್ತು ಕೇವಲ 14 ತಿಂಗಳದೊಳಗೆ ಮಹಾರಾಷ್ಟ್ರದೊಳಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತೈತಿ. ಅದ ಮೊನ್ನೆ ಬಂದಿರುವಂಥ ರಿಸಲ್ಟ್. ಇದರಲ್ಲಿ ಭರ್ಜರಿಯಾಗಿ ಗೆದ್ದು ಬಿಜೆಪಿ ಮುಂಬೈ ಮಹಾನಗರ ಪಾಲಿಕೆ ಒಳಗೆ ಮೊದಲ ಬಾರಿಗೆ ಮೇಯರ್ ಆಯ್ಕೆ ಮಾಡ್ತೈತಿ. ದಿಸ್ ಇಸ್ ದ ಒನ್ ಆಫ್ ದ ರಿಚೆಸ್ಟ್ ಮಹಾನಗರ ಪಾಲಿಕೆ. ಈ ಪಾಲಿಕೆ 75ರಿಂದ 80 ಸಾವಿರ ಕೋಟಿ ಬಜೆಟ್ ಹೊಂದೈತಿ. ಈ ಪಾಲಿಕೆ ಅಷ್ಟೇ ಅಲ್ಲದ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಯೊಳಗೂ ವಿಪಕ್ಷ ಮಕಾಡೆ ಮಲಗೋಗಿದೆ. ನಾಗ್ಪುರ್, ಪುಣೆ, ಕಲ್ಯಾಣ್, ದೊಂಬೆವಾಲೆ, ನವಿ ಮುಂಬೈ ಜೊತೆಗೆ ಥಾಣೆ ಈ ಎಲ್ಲ ಪಾಲಿಕೆಗಳಲ್ಲೂ ಬಿಜೆಪಿ ಗೆದ್ದು ಬೀಗಿದೆ. ಇವುಗಳ ಜೊತೆಗೆ ಪಿಂಪ್ರಿ ಚಿಂಚವಾಡ ಪಾಲಿಕೆ ಪವಾರ್ ಕುಟುಂಬದ ಹಿಡಿತದೊಳಗಿತ್ತಲ್ಲ, ಅಲ್ಲಿಯೂ ಕೂಡ ಫಡ್ನವೀಸ್ ಅವರು ತಮ್ಮ ಬಿಜೆಪಿ ಬಾವುಟವನ್ನು ಹಾರಿಸ್ಯಾರ. ಇವತ್ತು ಮಹಾರಾಷ್ಟ್ರದ ರಾಜಕೀಯದೊಳಗೆ ಬಿಜೆಪಿ ಯಶಸ್ಸಿನ ಉತ್ತಂಗದಲ್ಲಿ ಐತಿ ಅಂದ್ರೆ ತಪ್ಪಾಗೋದಿಲ್ಲ. ಮಹಾರಾಷ್ಟ್ರದ ಜನ ಏನು ಹೇಳಕತ್ತಾರ ಗೊತ್ತೇನೀಗ? ಎಮೋಷನ್ಸ್, ಡ್ರಾಮಾ ಇವೆಲ್ಲ ನಡೆಯೋದಿಲ್ಲ. ಒಳ್ಳೆ ಗವರ್ನೆನ್ಸ್ ಮತ್ತು ಒಳ್ಳೆ ಡೆವಲಪ್ಮೆಂಟ್ ಬೇಕು ಅಂತ ಹೇಳತ್ತಾರ. ಇನ್ನು ಮುಂದೆ ಮಹಾರಾಷ್ಟ್ರದೊಳಗೆ ಡಬಲ್ ಇಂಜನ್ ಸರ್ಕಾರ ಅಲ್ಲ, ಟ್ರಿಬಲ್ ಇಂಜನ್ ಸರ್ಕಾರ. ಹಿಸ್ಟ್ರಿ ಕ್ರಿಯೇಟೆಡ್, ಮುಂಬೈ ಡಿಸೈಡೆಡ್, ಭಾರತ್ ಈಸ್ ವಾಚಿಂಗ್. ಇದ್ರ ಹಿಂದೆ ಇರುವಂಥ ಆ ಒಬ್ಬ ವ್ಯಕ್ತಿಯ ಪರಿಶ್ರಮ ಬಿಜೆಪಿ ಎಂದಿಗೂ ಮರೆಯೋದಿಲ್ಲ. ಅದೇ ದೇವೇಂದ್ರ ಫಡ್ನವೀಸ್. ಈ ವಿಚಾರವನ್ನು ನಾನು ನಿಮ್ಗೆ ಯಾಕೆ ತಿಳಿಸ್ತೆ ಗೊತ್ತೇ? ಕರ್ನಾಟಕದಲ್ಲೂ ಕೂಡ ಇಂಥ ವ್ಯಕ್ತಿಗಳಿದ್ದಾರೆ. ಸೋತರು ಕೂಡ ಗೆಲ್ಲಬೇಕನ್ನೋ ಹಠ ಅವರಲ್ಲೈತಿ. ಅಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕು, ಗೆಲ್ಲಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೊಂದು ಖಡಕ್ ಸುದ್ದಿಯೊಂದಿಗೆ ನಿಮ್ಮ ಮುಂದೆ.